ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಕಡೆಯಿಂದ ನಮಸ್ತೆ. ಆತ್ಮೀಯ ಭಾವಿ ವಕೀಲರ ಇಂದಿನ ತರಗತಿಯಲ್ಲಿ ನೋಟಿಸ್ ಹಂಗಂದ್ರೆ ಏನು, ವಾಟ್ ಸಿಚುವೇಶನ್ಸ್ ವುಡ್ ಯು ಸೆಂಡ್ ಎ ಲೀಗಲ್ ನೋಟಿಸ್, ಯಾವ ಸಂದರ್ಭಗಳಲ್ಲಿ ಯಾವ ವಿಷಯಗಳಿಗೆ ಅಥವಾ ಯಾವ ವ್ಯಾಜ್ಯ ಕಾರಣಕ್ಕೆ ಒಬ್ಬ ವಕೀಲರು ಅಥವಾ ಈ ಭಾವಿ ವಕೀಲರು ಇನ್ನೇನು ಮುಂದಿನ ದಿನಮಾನಗಳಲ್ಲಿ ವಕೀಲರಾಗಲಿದ್ದೀರಾ. ವಕೀಲರಾದ್ಮೇಲೆ ನೀವು ನಿಮ್ಮ ಪಕ್ಷಗಾರ ಬರ್ತಾರೆ, ಸರ್ ಒಂದು ನೋಟಿಸ್ ಕಳಿಸಿ, ಅವ್ರಿಗೆ ಗೊತ್ತಿರೋದಿಲ್ಲ, ನೋಟಿಸ್ ಅಂದ್ರೆ ಗೊತ್ತಿರಲ್ಲ, ಫಾರ್ಮಾಲಿಟೀಸ್ ಅದು ನಿಮಗೆ ಗೊತ್ತಿರ್ತದೆ. ಅದನ್ನು ಯಾವ ಕಾರಣಕ್ಕೋಸ್ಕರ ಯಾವ ವ್ಯಾಜ್ಯ ಕಾರಣ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ನಾನು ಕಳಿಸ್ಬೋದು ಅಂತ ನಿಮಗೆ ಗೊತ್ತಿರಬೇಕಾಗ್ತದೆ. ಅದನ್ನು ನಾನು ಇವತ್ತು ಸಿಂಪಲ್ ಆಗಿ ಮೇನ್ ಒಂದು 8ರಿಂದ 10 ಟಾಪಿಕ್ ಮೇಲೆ ಕಳಿಸ್ಬೋದು ಅಂತ ವಿಷಯಗಳನ್ನ ನಾನು ಇವತ್ತು ಹೇಳ್ತಾ ಇರ್ತೀನಿ. ಭಾವಿ ವಕೀಲರು ಗಮನಿಸಿ, ವಾಟ್ ಸಿಚುವೇಶನ್ಸ್ ವುಡ್ ಯು ಸೆಂಡ್ ಎ ಲೀಗಲ್ ನೋಟಿಸ್, ನೀವು ಯಾವ ಸಂದರ್ಭಗಳಲ್ಲಿ ನೋಟಿಸನ್ನು ಕಳಿಸ್ಬೋದು ಅಂತ ಹೇಳ್ಬಿಟ್ಟು. ಅದೇ ಥರ ನೋಟಿಸ್ ಮತ್ತೊಮ್ಮೆ ಕಾಮಧೇನು ಲಾ ಅಕಾಡೆಮಿ ಒಂದು ಇಮೇಜ್ ಕೊಟ್ಟಿದ್ದಾರೆ. ನೋಟಿಸ್, ವಾಟ್ ಈ ಸಿಚುವೇಶನ್ಸ್ ವುಡ್ ಯು ಸೆಂಡ್ ಎ ಲೀಗಲ್ ನೋಟಿಸ್ ಅಂತ ಹೇಳ್ಬಿಟ್ಟು. ಸಮಸ್ತ ಭಾವಿ ವಕೀಲರೇ ಗಮನಿಸಿ, ಏನಿದೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅರ್ಥ ಮಾಡ್ಕೊಳ್ಳಿ. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಮೀನ್ಸ್ ಕರಾರಿನ ಉಲ್ಲಂಘನೆ. ಯಾವುದೇ ಒಬ್ಬ ಪಕ್ಷಗಾರರು ಇನ್ನೊಬ್ಬ ಪಕ್ಷಗಾರ ನಡುವೆ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಆ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಷರತ್ತುಗಳನ್ನು ಅವ್ರ ನಡುವೆ ಹಾಕೊಂಡಿರ್ತಾರೆ. ಆ ಷರತ್ತುಗಳನ್ನು ಹಾಕೊಂಡಿರುವಂಥ ವ್ಯಕ್ತಿಗಳು ಇಬ್ಬರು ಪಕ್ಷಗಾರರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯು ಪಾಲಿಸದಿದ್ದರೆ, ಅದನ್ನು ಉಲ್ಲಂಘನೆ ಮಾಡಿದ್ದಾರೆ, ಅದಕ್ಕೆ ನಾವು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತೀವಿ. ಇಂಥ ಸಂದರ್ಭದಲ್ಲಿ ವಕೀಲರು ಇದರ ಆಧಾರದ ಮೇಲೆ ನೋಟಿಸನ್ನು ಕಳಿಸ್ಬೋದು. ಯಾರು ಉಲ್ಲಂಘನೆ ಮಾಡಿರ್ತಾನಲ್ಲ ಅಂಥ ಪಕ್ಷಗಾರನಿಗೆ ವಾದಿಯ ಪರವಾಗಿ ಪ್ಲೈಂಟಿಫ್ನ ಪರವಾಗಿ ಅವರು ನೋಟಿಸನ್ನು ಸರ್ವ್ ಮಾಡ್ಬೋದು. ಅದಕ್ಕೆ ನಾವು ವೆನ್ ದ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಆರ್ ವೈಲೇಟೆಡ್ ಅಂತ ಹೇಳ್ತಿದ್ವಿ. ಈಗಾಗಲೇ ನಾನು ಏನು ಹೇಳಿದ್ದೀನಲ್ಲ ಅದನ್ನೇ ಅವ್ರು ಹೇಳ್ತಿದ್ದಾರೆ. ಅದೇ ಥರನೇ ನೆಕ್ಸ್ಟ್ ಒನ್ ಪ್ರಾಪರ್ಟಿ ಡಿಸ್ಪ್ಯೂಟ್, ಆಸ್ತಿಗೆ ಸಂಬಂಧಪಟ್ಟಂತೆ ವಿವಾದಗಳು. ಆಸ್ತಿಯಲ್ಲಿ ಯಾವುದೇ ವಿವಾದಗಳಾದಾಗ ಮೀನ್ಸ್ ಹಂಗಂದ್ರೆ ಏನಂತ ನೋಡೋಣಂತೆ. ಇಫ್ ಸಮ್ ಒನ್ ಅನ್ಲಾಫುಲಿ ಆಕ್ಯುಪೈಸ್ ಆರ್ ಎನ್ಕ್ರೋಸ್ ಆನ್ ಯುವರ್ ಪ್ರಾಪರ್ಟಿ, ಅತಿಕ್ರಮಣವನ್ನು ಮಾಡಿದರೆ ಅಥವಾ ಆಕ್ರಮಣವನ್ನು ಮಾಡಿದರೆ, ನಿಮ್ಮ ಆಸ್ತಿಯನ್ನು ಅನ್ನೆಸರಿಯಾಗಿ ಅನ್ಲಾಫುಲಿಯಾಗಿ ಅಕ್ರಮ ಮಾಡಿದ ಯಾವುದೇ ಒಬ್ಬ ಆ ವ್ಯಕ್ತಿಯು ಕೂಡ ನೀವು ಕಾನೂನಿನ ಮೂಲಕ ನೋಟಿಸನ್ನು ಕಳಿಸ್ಬೋದು ವಕೀಲರ ಮೂಲಕ ಅಂತ ಹೇಳ್ಬಿಟ್ಟು. ಅದೇ ಥರನ ಅನ್ಪೇಯ್ಡ್ ಡಿಬೇಟ್ಸ್ ಅಂತ ಹೇಳ್ಬಿಟ್ಟು, ವೆನ್ ಸಮ್ ಒನ್ ಫೇಲ್ಸ್ ಟು ರಿಪ್ಲೇ ಮನಿ ಒನ್ನುಡ್ ಅಂತ ಹೇಳ್ಬಿಟ್ಟು. ಅರ್ಥ ಮಾಡ್ಕೊಳ್ಳಿ, ಏನು ಹೇಳ್ತಿದ್ದಾರೆ ಅಂತ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ ನಾನು. ಪಾವತಿಸದ ಸಾಲಗಳು ಅಂತ ಹೇಳ್ಬಿಟ್ಟು ಅನ್ಪೇಯ್ಡ್ ಡಿಬೇಟ್ಸ್ ಅಂದರೆ ಪಾವತಿಸದ ಸಾಲಗಳು. ಯಾರಾದರೂ ಪಾವತಿಸಬೇಕಾದ ಹಣವನ್ನು ಮರುಪಾವತಿಸಲು ವಿಫಲವಾದಾಗ, ನೀವು ಯಾರಾದರೂ ಫ್ರೆಂಡ್ಸಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ನೀವು ಹಣವನ್ನು ಕೊಟ್ಟಿರ್ತೀರಾ, ಅವನು ಸರಿಯಾದ ಸಂದರ್ಭಕ್ಕೆ ಹಣ ಅಥವಾ ಏನು ಬಡ್ಡಿಯನ್ನು ಮಾತಾಡಿರ್ತೀರಲ್ವ, ಅದರ ಪ್ರಕಾರ ಕೊಡಬೇಕಾಗಿರ್ತದೆ, ಅವನು ಕೊಡೋದಿಲ್ಲ, ಹೋಗಿ ಏನು ಮಾಡ್ಕೊ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಕೂಡ ನೀವು ಒಬ್ಬ ವಕೀಲರ ಮೂಲಕ ನೀವು ನೋಟಿಸನ್ನು ಕಳಿಸ್ಬೋದು. ವಕೀಲರು ಅದರ ಪರವಾಗಿ ನೋಟಿಸನ್ನು ಸರ್ವ್ ಮಾಡ್ತಾರೆ. ಅದೇ ಥರನ ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಅರ್ಥ ಮಾಡ್ಕೊಳ್ಳಿ. ಇನ್ ಕೇಸಸ್ ಆಫ್ ರಾಂಗ್ಫುಲಿ ಟರ್ಮಿನೇಷನ್ಸ್ ಆಫ್ ಅ ಬ್ರೀಚ್ ಆಫ್ ಆನ್ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್. ಆತ್ಮೀಯ ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಉದ್ಯೋಗಿಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಏನಿದ್ದಾವೆ ನೋಡೋದಾದರೆ, ಉದ್ಯೋಗಕಾರರಿಗೆ ಸಂಬಂಧಪಟ್ಟಂತೆ ಅಥವಾ ಉಲ್ಲಂಘನೆ ಸಂದರ್ಭಗಳಲ್ಲಿ ಟರ್ಮಿನೇಷನ್ಸ್ ಆಫ್ ಬ್ರೀಚ್ ಇನ್ ಕೇಸಸ್ ಆಫ್ ರಾಂಗ್ಫುಲಿ ಟರ್ಮಿನೇಷನ್ಸ್ ಆಫ್ ಬ್ರೀಚ್ ಆಫ್ ಎನ್ ಎಂಪ್ಲಾಯ್ಮೆಂಟ್ ಅಗ್ರಿಮೆಂಟ್, ಉದ್ಯೋಗದ ಕರಾರುಗಳಲ್ಲಿ ತಪ್ಪಾದ ಮುಕ್ತಾಯ ಅಥವಾ ಉಲ್ಲಂಘನೆಯ ಸಂದರ್ಭಗಳಲ್ಲಿ ಕೂಡ ವಕೀಲರು ಕೆಲವೊಂದನ್ನು ಕಳಿಸ್ಬೋದಾಗ್ತದೆ. ಅದೇ ಥರ ನೆಕ್ಸ್ಟ್ ಕನ್ಸ್ಯೂಮರ್ ಕಂಪ್ಲೈಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಕನ್ಸ್ಯೂಮರ್ ಕಂಪ್ಲೈಂಟ್ಸ್ ಮೀನ್ಸ್ ಗ್ರಾಹಕರ ದೂರುಗಳಿಗೆ ಸಂಬಂಧಪಟ್ಟಂತೆ, ಇಫ್ ಗುಡ್ಸ್ ಆರ್ ಸರ್ವಿಸ್ ಆರ್ ನಾಟ್ ಪ್ರೊವೈಡೆಡ್ ಆಸ್ ಅಗ್ರೀಡ್ ಅರ್ಥ ಮಾಡ್ಕೊಳ್ಳಿ. ಒಪ್ಪಿಗೆ ಅಂತ ಏನು ಒಪ್ಪಿಗೆ ಮಾಡ್ಕೊಂಡಿರ್ತೀವಲ್ಲ ಅದರ ಪ್ರಕಾರ ಸರಕುಗಳನ್ನು ಅಥವಾ ಸೇವೆಗಳನ್ನು ಒದಗಿಸದೇ ಇದ್ದರೆ ಕನ್ಸ್ಯೂಮರ್ ಮೇಲೆ ನೀವು ಕನ್ಸ್ಯೂಮರ್ ಆ್ಯಕ್ಟ್ ಇದೆ, ಅದರ ಅಡಿಯಲ್ಲಿ ಕಾನೂನಿನ ಪ್ರಕಾರ ನೀವು ಲೀಗಲ್ ನೋಟಿಸನ್ನು ಕಳಿಸ್ಬೋದು ಜನಸಾಮಾನ್ಯರು ಅಂತ ಹೇಳ್ತೀನಿ. ಆತ್ಮೀಯ ಭಾವಿ ವಕೀಲರೇ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಡಿಫಾಮೇಷನ್ಸ್ ಅರ್ಥ ಮಾಡ್ಕೊಳ್ಳಿ. ಡಿಫಾಮೇಷನ್ ಅಂತ ಹೇಳ್ತಾರೆ ಮಾನ ನಷ್ಟ ಅಂತ ಹೇಳ್ಬಿಟ್ಟು. ಯಾವ ಸಂದರ್ಭದಲ್ಲಿ ನೀವು ಮಾನ ನಷ್ಟ ಆಗ್ತದೆ ನಿಮಗೆ ಅಂದರೆ, ವೆನ್ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಆರ್ಮ್ ಯುವರ್ ರೆಪ್ಯುಟೇಷನ್ಸ್ ಅರ್ಥ ಮಾಡ್ಕೊಳ್ಳಿ. ಡಿಫಾಮೇಷನ್ ಯಾವ ಸಂದರ್ಭದಲ್ಲಿ ಆಗ್ತದೆ ಅಂದರೆ, ವೆನ್ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಆರ್ಮ್ ಯುವರ್ ರೆಪ್ಯುಟೇಷನ್ಸ್, ನಿಮ್ಮ ಘನತೆ ಗೌರವಕ್ಕೆ ಏನಾದ್ರು ಧಕ್ಕೆ ಬರುವಂತೆ ಯಾವುದೇ ಒಬ್ಬ ವ್ಯಕ್ತಿಯು ನಿಮ್ಮ ಬಗ್ಗೆ ಸುಳ್ಳು ಅಪಪ್ರಚಾರಗಳನ್ನು ಮತ್ತು ವಿನಾಕಾರಣ ಏನೇವನ್ನು ದೋಷಿಸಿದಲ್ಲಿ ಆಗಿದ್ದಲ್ಲಿ ಅದು ನಿಮಗೆ ಮಾನನಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಟಿಸನ್ನು ಕಳಿಸ್ಬೋದು. ಸುಳ್ಳು ಹೇಳಿಕೆಗಳಾಗಿರ್ಬೋದು, ನಿಮ್ಮ ಖ್ಯಾತಿಯನ್ನು ಹಾನಿಗೊಳಿಸಿದಾಗ ಡಿಫಾಮೇಷನನ್ನು ನೀವು ನೋಟಿಸ್ ಕಳಿಸ್ಬೋದು. ಯಾರ ಮುಖಾಂತರ? ವಕೀಲರ ಮುಖಾಂತರ. ನೀವು ಯಾರು ಒಬ್ಬ ವ್ಯಕ್ತಿ ನಿಮ್ಮ ಹಕ್ಕುಚ್ಯುತಿಯನ್ನು ಮಾಡಿದಾಗ, ನಿಮ್ಮ ರೆಪ್ಯುಟೇಷನ್ ಯಾವ ಥರದ ಹಾನಿ ಮಾಡಿದಾಗ ಆ ಸಂದರ್ಭದಲ್ಲಿ ನೀವು ಡಿಫಾಮೇಷನ್ಸ್ ಅರ್ಜಿಯನ್ನು ಅಥವಾ ಲೀಗಲ್ನ ನೋಟಿಸನ್ನು
ಆ ಮಾಡಿರುವಂತಹ ಹಕ್ಕುಚ್ಯುತಿಯನ್ನು ಅಥವಾ ಹಾನಿ ಮಾಡಿರುವಂತಹ ಒಬ್ಬ ವ್ಯಕ್ತಿಗೆ ನೀವು ಲೀಗಲ್ ನೋಟಿಸನ್ನು ಕಳಿಸಬಹುದು. ಅದೇ ಥರ ನೆಕ್ಸ್ಟ್ ಒನ್ ಇಂಟೆಲೆಕ್ಚುಯಲ್ ಪ್ರೊಪರ್ಟರಿ ವೈಲೇಷನ್ಸ್. ಯಾವ ಸಂದರ್ಭದಲ್ಲಿ? ಇನ್ ಕೇಸಸ್ ಆಫ್ ಕಾಪಿರೈಟ್ಸ್, ಟ್ರೇಡ್ ಮಾರ್ಕ್, ಪೇಟೆಂಟ್ ಇನ್ಫ್ರಿಂಗ್ಮೆಂಟ್. ಅರ್ಥ ಮಾಡ್ಕೊಳ್ಳಿ, ಇನ್ಫ್ರಿಂಗ್ಮೆಂಟ್. ಇಂಟೆಲೆಕ್ಚುಯಲಿ ಪ್ರಾಪರ್ಟಿ ವೈಲೇಷನ್ಸ್ ಮೀನ್ಸ್ ಬೌದ್ಧಿಕ ಆಸ್ತಿಯ ಉಲ್ಲಂಘನೆ. ಯಾವ ಸಂದರ್ಭಗಳಲ್ಲಿ? ಹಕ್ಕುಸ್ವಾಮ್ಯಕ್ಕೆ ಸಂಬಂಧಪಟ್ಟಂತೆ. ಕಾಪಿರೈಟ್ ಮೀನ್ಸ್ ಹಕ್ಕುಸ್ವಾಮ್ಯ, ಅದು ಸಪ್ರೇಟ್ ಆ್ಯಕ್ಟ್ ಇದೆ. ಅದೇ ಥರನೇ ಟ್ರೇಡ್ ಮಾರ್ಕ್ ಅದಕ್ಕೊಂದು ಆ್ಯಕ್ಟ್ ಇದೆ. ಅಥವಾ ಪೇಟೆಂಟ್, ಇವೆಲ್ಲ ಇದಕ್ಕೂ ಕೂಡ ಸಪ್ರೇಟ್ ಆದ ಆ್ಯಕ್ಟ್ಗಳಿದ್ದಾವೆ. ಅವನು ನಾನು ನೆಕ್ಸ್ಟ್ ನಮ್ಮ ಮುಂದಿನ ತರಗತಿಗಳಲ್ಲಿ ಒಂದೊಂದನೇ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಸಂದರ್ಭಗಳಲ್ಲಿ, ಯಾವುದೇ ಸಂದರ್ಭದಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ವೈಲೇಷನ್ಸ್, ಕಾಪಿರೈಟ್ ಆ್ಯಕ್ಟ್ಸ್ ಮೀನ್ಸ್ ನೀವೇನೋ ಒಂದು ಬರ್ದಿರ್ತೀರಾ, ನೀವು ಒಂದು ಬುಕ್ಸನ್ನು ಪ್ರೊಡ್ಯೂಸ್ ಮಾಡಿರ್ತೀರಾ, ಅದನ್ನು ಎಸ್ಟಾಬ್ಲಿಷ್ ಮಾಡಿರ್ತೀರಾ, ಅದನ್ನು ಇನ್ನೊಬ್ಬ ವ್ಯಕ್ತಿ ನಿಮ್ಮಂದೇನೆ ಆ್ಯಸ್ ಇಟ್ ಈಸ್ ಆಗಿ ಕಾಪಿ ಮಾಡಿದರೆ ಆ ಸಂದರ್ಭದಲ್ಲಿ ನೀವು ಕಾಪಿರೈಟ್ ಹಾಕಿ ನಮ್ಮ ಹಕ್ಕುಗಳನ್ನು ವೈಲೇಷನ್ ಮಾಡಿದ್ದಾನೆ ಅಥವಾ ನಮ್ಮ ಹಕ್ಕನ್ನು ನಾವು ಬರ್ದಿರೋಂಥ ಕಾಪಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕೇಸನ್ನು ಫೈಲ್ ಮಾಡ್ಬೋದು. ವಕೀಲರ ಮೂಲಕ ನೀವು ನೋಟಿಸನ್ನು ಕೇಳ್ಬೋದು. ಆ ಥರ ಟ್ರೇಡ್ ಮಾರ್ಕ್ ಮುಖಾಂತರ ಕೂಡ ನೀವು ಸಂಬಂಧಪಟ್ಟಂತೆ ಇದು ಮಾಡ್ಬೋದು. ಪೇಟೆಂಟ್, ನೀವು ಯಾವುದೇ ಒಂದು ಸಂಶೋಧನೆ ಮಾಡಿದಾಗ ಅದಕ್ಕೆ ನೀವು ಪೇಟೆಂಟ್ಗಳನ್ನು ಕೂಡ ಮಾಡಿಸ್ಕೊಂಡಿರ್ತೀರಾ. ಆ ಪೇಟೆಂಟ್ಗೆ ಸಂಬಂಧಪಟ್ಟಂತೆ ಇನ್ನೊಬ್ಬ ವ್ಯಕ್ತಿ ಅದನ್ನು ಕಾಪಿ ಮಾಡಿದಾಗ ಅದನ್ನು ಕೂಡ ನೀವು ಲೀಗಲ್ ನೋಟಿಸ್ ಮುಖಾಂತರ ನೋಟಿಸ್ ಕಳಿಸ್ಬೋದು. ನೆಕ್ಸ್ಟ್ ಒನ್ ಹರಾಸ್ಮೆಂಟ್ ಆಫ್ ಥ್ರೀಟ್ಸ್. ಹರಾಸ್ಮೆಂಟ್ಸ್ ಆರ್ ಥ್ರೀಟ್ಸ್ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಿರುಕುಳ ಅಥವಾ ಬೆದರಿಕೆಗಳು, ಹರಾಸ್ಮೆಂಟ್ ಆಫ್ ಥ್ರೀಟ್ಸ್ ಅಂತ ಹೇಳ್ಬಿಟ್ಟು. ಅದನ್ನ ಇಫ್ ಯು ಆರ್ ಬೀಯಿಂಗ್ ಹರಾಸ್ಡ್ ಆರ್ ಥ್ರೀಟೆಂಡ್, ಇಫ್ ಯು ಆರ್ ಬೀಯಿಂಗ್ ಹರಾಸ್ಡ್, ಓಕೆನಾ, ನಿಮಗೆ ಕಿರುಕುಳ ಅಥವಾ ಬೆದರಿಕೆ ಇದ್ದರೆ, ಯಾವುದೋ ಒಬ್ಬ ವ್ಯಕ್ತಿ ನಿಮಗೆ ಬೆದರಿಕೆಯನ್ನು ನೀಡ್ತಿದ್ದಾನೆ ಅಥವಾ ಕಿರುಕುಳವನ್ನು ಕೊಡ್ತಾನೆ ಅಂತ ಗೊತ್ತಾದರೆ ಅಥವಾ ಕೊಡ್ತಿದ್ರೆ ಆ ಸಂದರ್ಭದಲ್ಲಿ ನೀವು ವಕೀಲರ ಮೂಲಕ ಆ ಕೊಡ್ತಿರೋ ಏನು ಬೆದರಿಕೆ ಮತ್ತು ಕಿರುಕುಳ ನೋಡ್ತಿರ್ತಾನಲ್ಲ ಅಂತ ವ್ಯಕ್ತಿಗೆ ನೀವು ವಕೀಲರ ಮೂಲಕ ಎಚ್ಚರಿಕೆಯನ್ನು ನೀಡಬಹುದಾಗಿರ್ತದೆ ಲೀಗಲ್ ನೋಟಿಸನ್ನು ಕಳಿಸುವ ಮುಖಾಂತರ. ಅದೇ ಥರ ನಾನ್ ಕಂಪ್ಲೈನ್ಸ್ ವಿತ್ ಅಗ್ರಿಮೆಂಟ್ಸ್ ಅಂತ ಹೇಳ್ಬಿಟ್ಟು ವೆನ್ ಸಮೋನ್ ಫೇಲ್ಸ್ ಟು ಫುಲ್ಫಿಲ್ ಅಗ್ರೀಡ್ ಟರ್ಮ್ಸ್ ಇನ್ ಎನಿ ಲೀಗಲ್ ಅಗ್ರಿಮೆಂಟ್. ಯಾರಾದರೂ ಯಾವುದೇ ಕಾನೂನು ವ್ಯವಸ್ಥೆಯಲ್ಲಿ ಒಪ್ಪಿದ ನಿಯಮಗಳನ್ನು ಪೂರೈಸಲು ವಿಫಲ ಆದಾಗ, ಯಾವುದೇ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿರ್ತೀರಾ, ಅಗ್ರಿಮೆಂಟ್ ಸಂಬಂಧಪಟ್ಟಂತೆ ನೀವು ಫುಲ್ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ, ಒಪ್ಪಿದ ನಿಯಮಗಳನ್ನು ಪೂರೈಸಲು ವಿಫಲವಾದಾಗ ಅಥವಾ ಉಲ್ಲಂಘಿಸಿದರೆ ಆ ಸಂದರ್ಭದಲ್ಲಿ ನೀವು ವಕೀಲರ ಮೂಲಕ ನೋಟಿಸನ್ನು ಕಳಿಸಬಹುದಾಗಿದೆ. ಇವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ ಬಾಬಿ ವಕೀಲರು ಯಾವ್ಯಾವ ಸಂದರ್ಭಗಳಲ್ಲಿ ನಾವು ನೋಟಿಸನ್ನು ಕಳಿಸಬಹುದು ಪಕ್ಷಗಾರರ ಪರವಾಗಿ ಅಂತ ಹೇಳ್ಬಿಟ್ಟು. ಅದೇ ಥರನೇ ಪಕ್ಷಗಾರರು ಕೂಡ ನಾನು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಾಯರ್ ಮುಖಾಂತರ ನೋಟಿಸನ್ನು ಕಳಿಸಬಹುದು ಅಂತ ಇಂದಿನ ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೇನೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ನಿಮಗೆ ಯಾವುದೇ ವಿಷಯ ಅರ್ಥ ಆಗಿಲ್ಲ ಅಂದಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲರಿಗೂ ಅರ್ಥ ಆಗಿತ್ತು ಅಂತ ಭಾವಿಸ್ಕೊಳ್ತೇನೆ. ನೋಟಿಸ್ ಅಂದರೆ ಏನು, ನೋಟಿಸನ್ನು ಯಾವ ಸಂದರ್ಭದಲ್ಲಿ ಕಳಿಸಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ನೋಟಿಸನ್ನು ಫಾರ್ಮೆಟ್ ಯಾವ ಸಂದರ್ಭದಲ್ಲಿ ಕಳಿಸಬೇಕು, ಯಾವ ಥರ ಇರ್ತದೆ ಆ ಫಾರ್ಮೆಟ್ ಅಂತ ನಾನು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಒಂದು ಡೆಮೋವನ್ನು ಕೊಡ್ತೇನೆ, ಯಾವ ರೀತಿ ಬರಿಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಈ ತರಗತಿ ನಾನು ಸಂಪೂರ್ಣವಾಗಿ ಮುಗಿಸ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 73538729ಗೆ ಕರೆ ಮಾಡಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.